ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ. ಇಂದು 31 ಜುಲೈ 2024. ನವೆಂಬರ್ 2024ರಂದು ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗಾಗಿ ತಾವೆಲ್ಲರೂ ನಿನ್ನೆಯಿಂದ ಅಪ್ಲಿಕೇಶನ್ ತುಂಬಲು ಸರ್ಕಾರದವರು ಅಂದರೆ KEದವರು ಪ್ರಾರಂಭ ಮಾಡಿದ್ದಾರೆ. 29 ಜುಲೈ 2000 ಬರ್ಲಗತ್ತೇನೆ ನೋಡು. 29 ಜುಲೈ 2024 ನಿನ್ನೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮೊನ್ನೆಯಿಂದ 29ಇಂದ ಇವತ್ತು 31, ಆಲ್ರೆಡಿ 3 ದಿವಸ ಆಯಿತು. ಅಪ್ಲಿಕೇಶನ್ ಆಗುವಾಗ ತುಂಬ ಎಚ್ಚರಿಕೆಯಿಂದ ತಾವೆಲ್ಲರೂ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಒಂದು ದಿವಸ ಲೇಟ್ ಆಗಲಿ, ಆದರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಚೆಕ್ ಮಾಡಿ, ಡೇಟನ್ನು ಚೆಕ್ ಮಾಡಿ, ಸರ್ಟಿಫಿಕೇಟನ್ನು ತೆಗೆದುಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಬೇಕು. ಮುಂದೇನಾಗ್ತದ್ರೆ, ನಾವು ಗಡಿಬಿಡಿದೊಳಗೆ ಅಪ್ಲಿಕೇಶನ್ ಹಾಕಿದೀವಿ, ನಾಳೆ ರಿಸಲ್ಟ್ ಬಂತು, ಪಾಸ್ ಆಗಿದ್ರಿ, ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ನೀವು ತಪ್ಪು ಹಾಕಿದ್ರಿ ಅಂದ್ರೆ ಭಾಳ ದೊಡ್ಡ ಸಮಸ್ಯೆ ಆಗ್ತೈತಿ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಂಗಿಲ್ಲ, ಹೀಗಾಗ್ತದೆ. ಅದಕ್ಕೆ ತಾವು ಯಾರು ನಿಮ್ಮ ಕಡೆಯಿಂದ ತಪ್ಪು ಆಗಬಾರ್ದು. ಎಚ್ಚರಿಕೆಯಿಂದ ಈ ಪರೀಕ್ಷೆ, ಈಗ ಸಿಕ್ಕಂಥ ಸಂಧಿಯ ಒಂದು ಅಪಾರ್ಚುನಿಟಿ, ಇದಕ್ಕೆ ನಾವು ಗೋಲ್ಡನ್ ಅಪಾರ್ಚುನಿಟಿ ಅಂತೇಳಿ ಕರಿತೀವಿ. ಈ ಸುವರ್ಣ ಸಂಧಿಯನ್ನ ಉಪಯೋಗ ಮಾಡಿಕೊಂಡಂತ ವ್ಯಕ್ತಿನೇ ಶ್ರೇಷ್ಠ. ಇಂಥ ಅವಕಾಶ ಮತ್ತೆ ಮತ್ತೆ ಮರಳಿ ಬರುವುದಿಲ್ಲ. ಅದಕ್ಕಾಗಿನೇ ದೊಡ್ಡವರು ಹೇಳಿದ್ದಾರೆ, ಗಾಳಿ ಬಿಟ್ಟಾಗ ತೂರಿಕೋ ಅಂತೇಳಿ. ಈಗ ಗಾಳಿ ಬಿಟ್ಟಿದೆ, ತಾವೆಲ್ಲರೂ ತೂರಿಕೊಳ್ಳಬೇಕು. ಗಾಳಿ ಬಿಟ್ಟಾಗ ತೂರ್ಕೋಬೇಕು. ಗಾಳಿ ಬಿಟ್ಟಾಕರ ರೈತರು ಹೊಲದೊಳಗೆ ರಾಶಿ ಮಾಡಿ ಟೈಮ್ದೊಳಗೆ ಗಾಳಿ ಬಿಡ್ತಂದ್ರೆ ತೂರು ಅಂತಿದ್ರು. ತೂರು ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ. ತೂರಿದ್ರೆ ಎಲ್ಲ ಕರೆಕ್ಟ್. ಗಾಳಿನೇ ಬಿಡ್ಲಾರಕ್ಕಾರ ನಾವು ಕೂತೀವಿ ಅಂದ್ರೆ ಬಹಳ ತ್ರಾಸ ಆಗ್ತದ್ರಿ. ಈಗ KEದವರು ಗಾಳಿಯನ್ನು ಬೀಸಿದ್ದಾರೆ. ಈಗ ನೀವು ಇದ್ರದ್ದು ಉಪಯೋಗ ಮಾಡ್ಕೊಂಡು ಬರುವ ಕೆಸೆಟ್ ಎಕ್ಸಾಮ್ ಅನ್ನು ನೀವು ಪಾಸ್ ಆಗಲೇಬೇಕು. ಹಾಗೆ ನೋಡಿದ್ರೆ 13ನೇ ತಾರೀಕಿನಿಂದ ಅಪ್ಲಿಕೇಶನ್ ನೋಟಿಫಿಕೇಶನ್ ಬಂದ್ಬಿಟ್ಟಿತ್ತು. ಏನೂ ಇಲ್ಲಂದ್ರೆ ಈಗ 15 ದಿವಸ ಆಯ್ತಪ್ಪ. ಈ 15 ದಿವಸದೊಳಗೆ ನೀವು ಏನೇನು ಮಾಡಿರಿ. ಇದಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಡಿಯೋ ಮಾಡಿದ್ದೆ, ಹೌ ಟು ಪ್ರಿಪೇರ್ ಫಾರ್ ಕಮಿಂಗ್ ಕೆಸೆಟ್ ಎಕ್ಸಾಮ್ ಅಂತೇಳಿ. ಸೊ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ತಾವೆಲ್ಲರೂ ನಾನು ಹೇಳಿದಾಗೆ ತಾವೆಲ್ಲರೂ ಮಾಡಲೇಬೇಕು. ನಾನು ಇದಕ್ಕಿಂತ ಮುಂಚೆ 200 ವಿಡಿಯೋಗಳನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ 200 ವಿಡಿಯೋಗಳನ್ನು ಚಾಪ್ಟರ್ ವೈಸ್ ನೀವೆಲ್ಲರೂ ನೋಡಿಕೊಳ್ಳಲೇಬೇಕು. ಆ ವಿಡಿಯೋ ನೋಡುವುದರಿಂದ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಎಕ್ಸಾಮ್ ಅನ್ನ ಹೇಗೆ ಫೇಸ್ ಮಾಡಬೇಕು, ಯಾವ ಚಾಪ್ಟರ್ ಹೇಗೆ ಓದಬೇಕು ಅನ್ನೋದನ್ನ ನಿಮಗೆ ಅರ್ಥವಾಗುತ್ತದೆ. ವಿಡಿಯೋ ನೋಡುವಾಗ ನಿಮ್ಮ ಎದುರಿಗೆ ಬುಕ್ ಇರಬೇಕು. ಆ ಬುಕ್ ಅನ್ನ ಒಂದು ಚಾಪ್ಟರ್ ಓದಿದ ಮೇಲೆ ಅದೇ ಚಾಪ್ಟರ್ಗೆ ರಿಲೇಟೆಡ್ ಇರುವಂತ ವಿಡಿಯೋಗಳನ್ನ ನೀವು ನೋಡ್ಕೊಂತ ಹೋಗ್ಬೇಕು. ಈ 200 ವಿಡಿಯೋಗಳನ್ನ ಮತ್ತೆ ರಿಪೀಟ್ ನನಗೆ ಹೇಳಲು ಸಾಧ್ಯವಿಲ್ಲ. ಐ ವಿಲ್ ಟೆಲ್ ಯು ನ್ಯೂ ಇನ್ಫಾರ್ಮೇಶನ್ ಇನ್ ಕಮಿಂಗ್ ವಿಡಿಯೋಸ್. ಮತ್ತೆ ಒಂದು ವಾರದಿಂದ ನನಗೆ ತುಂಬಾ ಹಾಸ್ಪಿಟಲ್ದೊಳಗೆ ಅಡ್ಮಿಟ್ ಆಗಿ ಸ್ವಲ್ಪ ವೈಯಕ್ತಿಕ ಆರೋಗ್ಯ ಹದಗೆಟ್ಟಿತ್ತು. ಇದಕ್ಕಿಂತ ಮುಂಚೆ 10 ವರ್ಷದ ಹಿಂದೆ ಅಂದ್ರೆ 2014ರೊಳಗೆ ನನಗೆ ಪೈಲ್ಸ್ ಆಪರೇಷನ್ ಆಗಿತ್ರಿ. ಪೈಲ್ಸ್ ಆಪರೇಷನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. ನಮ್ಮ ಹೆಡ್ಮಾಸ್ಟರ್ ಸರ್ಗೂ ಅಂದಿದ್ದು, ಸರ್ ಪೈಲ್ಸ್ ಆಗಿದ್ರಿ, ಆಪರೇಷನ್ ಆಗಿದೆ. ನಾನು ಹೋಗಂದ್ರು, ಇಲ್ಲಿ ತೋರಿಸ್ಲೇನ್ರಿ ಅಂದ್ರು. ಹೋಗ ಕಡೆ ಅಂದ್ರು. ಯಾರೋ ನೋಡ್ರಿ ಹೇಳಾರ್ದಂಗೆ ಎಲ್ಲ ಇದಾರೆ. ಏನ್ ಮಾಡೋದ್ರಿ, ಎಲ್ಲ ತ್ರಾಸ ಆಗ್ತೈತಿ. 10 ವರ್ಷದ ಹಿಂದೆ ನನಗೆ ಆಪರೇಷನ್ ಆಗಿತ್ತಣ್ಣ. ನಾನು ಕಲಬುರಗಿ ನೋಡ್ರಿ 3 ಬಾರಿ ನಾನು ನೆಟ್ ಎಕ್ಸಾಮ್ ಫೇಲ್ ಆಗಿದ್ದೆ. ಪ್ರಾರಂಭದೊಳಗೆ 4ನೇ ಅಟೆಂಪ್ಟ್ ನೆಟ್ ಎಕ್ಸಾಮ್ ಬರಿಬೇಕಂತಿದ್ದೆ. 2014 ಒಳಗಿಂದ ಕಥೆ ಐತಿ. ಅದು ಜೂನ್ ತಿಂಗಳದೊಳಗನೆ. ಈಗನು ಜೂನ್ ಸೇಮ್ ಪ್ರಾಬ್ಲಮ್ಸ್ ಆಗಿತ್ತು ನೋಡ್ರಿ. ನನಗೆ 2014 ಜೂನ್ ನೆಟ್ ಎಕ್ಸಾಮ್ ಬರ್ಲಿಕ್ಕೆ ಹೊರಟಿದ್ರಿ. ಪೈಲ್ಸ್ ಆಪರೇಷನ್ ಆಗಿತ್ತು. ಶುಕ್ರವಾರ ಆಪರೇಷನ್, ರವಿವಾರ ದಿವಸ ಎಕ್ಸಾಮ್. ಮತ್ತು ಆಪರೇಷನ್ ಮಾಡಿದ ನಂತರ ಡಾಕ್ಟರ್ ಹೋಗಿ ತೋರಿಸಿದವು, ಪೈಲ್ಸ್ ಆಗಿದೆ, ನಿಮ್ಗೆ ರಗತ್ ಬೀಳಗತ್ತದ ನೋಡಿ, ಎಲ್ಲ ಪ್ಯಾಂಟ್ ಎಲ್ಲ ರಗತ್ ಆಪರೇಷನ್ ಮಾಡ್ಕೋ, ಕಡಿಮೆ ಆಗ್ತದ. ಆಪರೇಷನ್ ಆಯ್ತು ರೀ. ಶನಿವಾರ ದಿವಸ ನನಗೆ ಬೋಲ್ ಎಲ್ಲ ಕಡಿಮೆ ಇಳಿತು. ನಾನಂದು ಸರ ರವಿವಾರ ನೆಟ್ ಎಕ್ಸಾಮ್ ಇದೆ,
ನನಗೆ ಎಕ್ಸಾಮ್ಗೆ ಹೋಗ್ಬೇಕು ಡಾಕ್ಟರ್ ಬಿಡ್ರಿ, ಡಾಕ್ಟರ್ ಅಂದ್ರೆ ಮನುಷ್ಯನ ದನಾಗೇನು ಇದೆಯೋ, ನೀ ಹೆಂಗೆ ಹೋಗ್ತಿ ಎಕ್ಸಾಮಕ್ಕೆ, ಹೋಗೋದಾಗಂಗಿಲ್ಲ ನೋಡಿ, ನಿಂದೆಲ್ಲ ಸೀಟ್ ಎಲ್ಲ ಹರಿದೈತಿ, ನಿನಗೆ ಕುಂಡ್ರಲಿಕ್ಕೆ ಬರೋಂಗಿಲ್ಲ, ಆಪ್ರೇಷನ್ ಮಾಡೀವಿ, ತೆಳಗೆ ಪ್ಯಾಡ್ ಹಚ್ಚಿ ಹೋಗಬೇ ನಂದು ಡಾಕ್ಟ್ರ ಕಾಲು ಬೀಳ್ತೀನಿ ರೀ, ಬಿಡ್ರಿ ಡಾಕ್ಟ್ರ್ ಅನ್ನೊಂದು 5 ಹುಚ್ಚು ಗಿಚ್ಚದ ಏನು ಅದ್ರ ಡಾಕ್ಟ್ರಿಗೆ ಯಪ್ಪ ಏನಂದ ಡಾಕ್ಟ್ರ್ ಅಂದ ನೀವು ಹೋದಂದು ಸಾಯ್ತು ನೋಡೋದು, ಸತ್ರ ಸಾಯಿಲ್ರಿ ಯಪ್ಪ, ನಾನು 3 ಸಲ ನೆಟ್ ಫೇಲ್ ಆಗೀನಿ, ನಾನು ಸ್ಟಡಿ ಮಾಡಿ ನಾನು ಹೋಗ್ಬೇಕಂತೇಳಿ ಆಯ್ತಂದು ಡಾಕ್ಟ್ರದು ಹೋಗಿ ಎಕ್ಸಾಮ್ ಬರೆದು ಬಂದು ಮತ್ತೆ ಅಡ್ಮಿಟ್ ಆಗ್ತೀನಿ ರೀ. ಅಂದ್ರೆ ಈಗ ಬಿಡ್ರಿ ಡಾಕ್ಟ್ರ್ ಅಂದ. ನನಗೊಮ್ಮೆ ನಮ್ಮ ಗೆಳೆಯ ನನಗೆ ಮಾತಾಡ್ಸಲ್ಕ್ ಬಂದಿದ್ರು, ಇಲ್ಲೇ ಅಕ್ಕಲ್ಕೋಟದವ್ರು ಅದಾರ, ಅವರು ಕಾಮರ್ಸ್ ಸಬ್ಜೆಕ್ಟ್ ಅದೈತೆ ಅವ್ರದ್ದು, ನಮ್ಮ ಫ್ರೆಂಡ್ದು ಜವಳಗಿ ಸರ್ ಅಂತ ಹೇಳ್ದಾರ. ಅವ್ರು ನನಗೆ ಮಾತಾಡಿಸಿ ಇಲ್ರಿ ಆಪರೇಷನ್ ಆಗ್ಯದ, ನೀವೇನು ಬರ್ಲಿಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ಗೆ ಅಂದ್ರೆ. ಹ್ಞೂ ಅಂದೇವು. ಅವರು ರಾತ್ರಿನೇ ಕಲಬುರ್ಗಿಗೆ ಹೋಗ್ಯಾರ್ರಿ ಯೂನಿವರ್ಸಿಟಿಗೆ. ನಾನು ಮುಂಜಾನೆ ನಸಿಕ್ನ ಒಳಗೆ ಇಲ್ಲಿ 5ಕ್ಕೆ ಟ್ರೈನ್ ಇತ್ತು, 5ಕ್ಕೆ ಟ್ರೈನಿಗೆ ನಾನು ಬಿಟ್ಟೇನೆ. ನಾನು ಕಲಬುರ್ಗಿ ಹೋಗಿ ನಮ್ಮ ಫ್ರೆಂಡ್ ಅವರು ಅಭಿಜಿತ್ ಸರ್ ಅಲ್ಲಿ ನೋಡಿದ್ರು ನನ್ನ ಜವಳಗಿ, ಕಾವು ಸರ್ ತುಮಿ ಈತ ಆಲತ ಇಲ್ಲಿ ಬಂದಿರಿ ಸರ್, ನಿಮಗೆ ಆಪರೇಷನ್ ಆಗ್ಯದ ಬರಬೇಡ ಅಂತೀರಲ್ಲ. ಇಲ್ರಿ ಸರ್, ಮತ್ತು ಅವರೆಲ್ಲ ನಂಬರ್ ಹುಡುಕಾಡಿದ್ರು, ಎಕ್ಸಾಮ್ ಬರ್ದೆ. ಎಕ್ಸಾಮ್ ಹೆಂಗೆ ಬರ್ದೇನ್ರಿ, ನಾ ಎಕ್ಸಾಮ್ ಹಾಲ್ ಒಳಗೆ ಕೂತೇ ಇಲ್ಲ, ಕೂತ್ರ ಹಿಂಗೆ ತೆಳಗೆ ಟ್ಯಾಪಿನ ಹೆಚ್ಚಿದ್ರು. ನಿತ್ಯ ಎಕ್ಸಾಮ್ ಬರ್ದೀನಿ ನಾನು. ಅದು ನನ್ನ ಮೊದಲನೇ ಎಕ್ಸಾಮ್, ಅಂದ್ರೆ 3 ಸಲ ಫೇಲ್ ಆಗಿದ್ದೆ, 4ನೇ ಎಕ್ಸಾಮ್ ನಿತ್ಯ ಎಕ್ಸಾಮ್ ಬರ್ದೀನಿ ವಿದ್ಯಾರ್ಥಿ ಮಿತ್ರರೇ. ಆ ಪರೀಕ್ಷೆದೊಳಗೆ ಒಂದು ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತೇಳಿ ಕರೀತಾರೆ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್, ಯಾರು ಧೈರ್ಯಶಾಲಿಗಳಿದಾರ ಅವ್ರಿಗೆ ಅದೃಷ್ಟ ಕೂಡ ಸಹಾಯ ಮಾಡ್ತದ ಅಂತೇಳಿ ಆ ಎಕ್ಸಾಮ್ ಬರೆದೆ. ಫಸ್ಟ್ ಟೈಮ್ ನಾನು ನೆಟ್ ಎಕ್ಸಾಮ್ ಪಾಸ್ ಆಗಿದ್ದೆ. ಈಗ 10 ವರ್ಷ ಐತಿ ನೆಟ್ ಪರೀಕ್ಷೆ ಪಾಸ್ ಆಗಿ. ಪಾಸ್ ಆದ್ರೂ ಏನೂ ಉಪಯೋಗ ಆಗಲಿಲ್ಲ ನನ್ನ ಲೈಫಿಗೆ, ಆಗಲಿಲ್ಲ ಬಿಡು. ಆದ್ರೂ 10 ವರ್ಷ ನಾನು ಬಿಟ್ಟೇ ಇಲ್ಲದಕ್ಕೆ, ಹಂಗೇ ಬೆನ್ನು ಹತ್ತೀನಿ ಅದಕ್ಕೆ, ಹಂಗೇ ಪ್ರಯತ್ನ ಮಾಡ್ಕೊಂತ ಇವತ್ತಿಗೆ 10 ವರ್ಷ ಆಯ್ತು. ಈಗ ನಿಮ್ಮ ಎದುರಿಗೆ ಒಂದು ವಿಡಿಯೋ ಮಾಡುವಂಥ ಅವಕಾಶ, ಈಗ ನಿಮ್ಮ ಎದುರಿಗೆ ನನ್ನ ಅನುಭವಗಳನ್ನು ಹೇಳಿಕೊಳ್ಳುವಂಥ ಅವಕಾಶ, ಈಗ ನಿಮ್ಮ ಎದುರಿಗೆ 2 ಮಾತನಾಡುವ ಅವಕಾಶ ನನಗೆ ಸಿಕ್ಕಿತ್ತು. ಆದ್ರೂ ಬಿಟ್ಟಿಲ್ಲ ನಾನು. 10 ವರ್ಷ ಆದ್ರೂ ಇನ್ನೂ ಪ್ರಯತ್ನ. ಯಾಕಂದ್ರೆ ನೋಡ್ರಿ, ಗುರಿ ಮುಟ್ಟುವ ತನಕ ನಾವು ಪ್ರಯತ್ನ ಮಾಡಲೇಬೇಕು. ಅದು ಒಮ್ಮೊಮ್ಮೆ ಗುರಿ 1 ದಿವಸದೊಳಗೆ ಮುಟ್ಬೋದು, 1 ವರ್ಷದ ಮುಟ್ಬೋದು, 3 ವರ್ಷದ ಮುಟ್ಬೋದು, ಅದಕ್ಕೆ 10 ವರ್ಷ ಹೋಗ್ಬೋದು, ಎಷ್ಟು ವರ್ಷ ಹೋಗ್ಬೋದು. ಆದ್ರೆ ಗುರಿ ಇಟ್ಟು ಕೆಲಸ ಯಾರು ಮಾಡುತ್ತಾರೋ ಅವರು ಯಶಸ್ವಿ ಆಗೇ ಆಗುತ್ತಾರೆ. ನಿನ್ನೆ ಮತ್ತು ಇವತ್ತಿನ ಪತ್ರಿಕೆದೊಳಗೆ ನೀವೆಲ್ಲರೂ ಓದಿರಬೇಕು. ಇವತ್ತು ಇತಿಹಾಸ ನಡೆದು ಹೋಯ್ತು ನಮ್ಮ ದೇಶದೊಳಗೆ. ಮನು ಬಾಕರ್ ಅಂತೇಳಿ, ಮನು ಬಾಕರ್ ಅವರು ಹರಿಯಾಣ ರಾಜ್ಯದ ಜಜ್ಜರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯದೊಳಗೆ ಹುಟ್ಟಿದಂತ ಹುಡುಗಿ. ಇವತ್ತು ಅವಳು ಇತಿಹಾಸ ರಚನೆ ಮಾಡಿದ್ರು. 10 ಮೀಟರ್ ರೈಫಲ್ ಶೂಟಿಂಗ್ದೊಳಗ ಬ್ರಾಂಜ್ ಮೆಡಲ್ ಅನ್ನ ಒಲಿಂಪಿಕ್ ಪ್ಯಾರಿಸ್ದೊಳಗೆ ನಡೀತಾ ಇದೆ. ಅಲ್ಲಿ ಏರ್ ಪಿಸ್ತೂಲ್ದೊಳಗೆ ಹಿಂಗೆ ಇದಕ್ಕೇನು ಹೊಡಿತೀನಿ ಸಮರ್ಥ, ಹಿಂಗೆ ಶೂಟಿಂಗ್ ಹೊಡೆದ್ರೆ ಅದು ಕರೆಕ್ಟ್ ಆ ಗೋಲಿಗೆ ಹೊಡೆದ್ರೆ ಅವ್ರಿಗೆ ನಿಮಗೆ ರ್ಯಾಂಕ್ ಕೊಡ್ತಾರೆ. ಆ ಹುಡುಗಿ 28ನೇ ತಾರೀಕಿಗೆ ಅವಳು ಬ್ರಾಂಜ್ ಮೆಡಲ್ ಅನ್ನ ಗೆದ್ದು ಭಾರತ ದೇಶದ ಮೊಟ್ಟ ಮೊದಲನೇ ಮಹಿಳೆ ಶೂಟಿಂಗ್ದಲ್ಲಿ ಮೆಡಲ್ ಅನ್ನ ಪಡೆದವಳು ಮನು ಬಕರ್. 22 ವರ್ಷದ ಒಂದು ಸಣ್ಣ ಹುಡುಗಿ. 28 ಮುಗಿತು. ನಿನ್ನೆ ಅಂದ್ರೆ ಇವತ್ತು 31, ನಿನ್ನೆ 30ನೇ ತಾರೀಕಿಗೆ ಮತ್ತೆ ಡಬಲ್ ಮಿಕ್ಸ್ಡ್ ಡಬಲ್ ಇದೊಳಗ ಸರ್ಬಜಿತ್ ಸಿಂಗ್ನ ಜೊತೆಗೆ ಮತ್ತೆ ಆ ಶೂಟಿಂಗ್ ಮಾಡಿ ನಿನ್ನೆ ಮತ್ತೆ ಇನ್ನೊಂದು ಬ್ರಾಂಜ್ ಮೆಡಲ್ ಅನ್ನ ಗೆದ್ರು. ನೋಡ್ರಿ, ಇತಿಹಾಸ ಅಂತಾರ ಇದಕ್ಕೆ. 28ನೇ ತಾರೀಕಿಗೆ ಗೆದ್ರು, ಮತ್ತೆ ನಿನ್ನೆ ಅಂದ್ರೆ ಸತತವಾಗಿ 2 ಬ್ರಾಂಜ್ ಮೆಡಲ್ ಅನ್ನ ಗೆದ್ದಿದಂತ ಭಾರತ ದೇಶದ ಮೊದಲನೆಯ ಒಂದು ಪ್ಲೇಯರ್ ಇವರಾಗಿದ್ದಾರೆ. ಇದು ಅಲ್ಲವೇ ಇತಿಹಾಸ? ಮತ್ತು ಭಾರತ ದೇಶ ಸ್ವತಂತ್ರಗೊಂಡ ನಂತರ ಮೊಟ್ಟ ಮೊದಲನೆಯ ಇವಳು ಹೆಣ್ಮಗಳು ಒಂದೇ ಒಲಿಂಪಿಕ್ದೊಳಗ 2 ಮೆಡಲ್ ಅನ್ನ ಗೆದ್ದವಳು. ಇದಕ್ಕಿಂತ ಮುಂಚೆ ಯಾರು ಗೆದ್ದಿಲ್ಲಂತ. ಅದು 19ನೇ ಇಸ್ವಿದೊಳಗ 1900ದೊಳಗ ಒಬ್ರು ಅಥ್ಲೆಟಿಕ್ಸ್ದೊಳಗ ಪ್ರೇಡಮ್ ಅಂತ ಒಬ್ಬ ವ್ಯಕ್ತಿ, ಅವರು ಅಥ್ಲೆಟಿಕ್ಸ್ದೊಳಗ 2 ಮೆಡಲ್ ಅನ್ನ ಗೆದ್ದಿದ್ರಂತ. ಅದಾದ ನಂತರ ಈ ಹುಡುಗಿ, ಅದು 1900ದೊಳಗ, ಈಗ 2024ದ 124 ವರ್ಷದ ನಂತರ ಇತಿಹಾಸ ರಚನೆ ಆಯಿತು. ಇತಿಹಾಸ ರಚನೆ ಮಾಡಬೇಕಾದ್ರೆ ಅದಕ್ಕೆ ಸಮಯ ಬೇಕಾಗುತ್ತದೆ. ಇತಿಹಾಸ ರಚನೆ ಮಾಡಬೇಕಾದ್ರೆ ಅದಕ್ಕೆ ಕಾಲಾವಕಾಶ ಬೇಕು. ಈ ಮನು ಬಕರ್ 2020ರಲ್ಲಿ ಟೋಕಿಯೋದೊಳಗೆ ನಡೆದಂತ ಒಲಿಂಪಿಕ್ ಸ್ಪರ್ಧೆದೊಳಗೆ ಮ್ಯಾಚ್ ಆಡಕ್ಕೆ ಹೊಂಟಿದ್ದಳು. ಏನು ಹಿಂಗೆ ಪಿಸ್ತೂಲ್ ಹಿಡಿದು ಇನ್ನೇನು ಶೂಟಿಂಗ್ ಮಾಡೋ ಟೈಮ್ದೊಳಗ ಅವಳು ಪಿಸ್ತೂಲ್ ಖರಾಬ್ ಆಗಿ ಅದು ಕಂಪ್ಲೀಟ್ ಅದಕ್ಕೇನಂತಾರೆ ಡ್ಯಾಮೇಜ್ ಆಗಿ
ಆ ಪಿಸ್ತೂಲೇ ವರ್ಕ್ ಮಾಡ್ತಾ ಇದ್ದಿಲ್ಲ ಅಂತ, ಡ್ಯಾಮೇಜ್ ಆಯ್ತು, ಪಿಸ್ತೂಲಿಂಗ್ ಹೊಡಿಬೇಕನ್ನೋದು ಖರಾಬ್ ಆಗಿ ಅದೆಲ್ಲ ಮುರಿದು ಬಿತ್ತಂತ. ಉಳಿದವ್ರೆಲ್ಲರೂ ಆ ಮನು ಬಕರ್ಗ, ಮನು ಮನುಷ್ಯದೇನು ದನಾಗಿನಿದ್ದಿ, ನಮ್ಮ ನೀನು ಮ್ಯಾಚ್ ಆಡ್ಲಿಕ್ಕೆ ಬಂದಿದ್ದಿ, ನಿನ್ನ ಪಿಸ್ತೂಲ್ ಕರೆಕ್ಟಾಗಿ ನೋಡ್ಕೊಂಡು ಬರ್ಲಿಕ್ಕೆ ಬರಂಗಿಲ್ಲ, ಚೆಕ್ ಮಾಡ್ಲಿಕ್ಕೆ ಬರಂಗಿಲ್ಲ, ಎಷ್ಟು ನಿಷ್ಕಾಳಜಿಪಣ ಐತಿ, ಎಷ್ಟು ಕೇರ್ಲೆಸ್ ಇದ್ದಿ ನೀನು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ಲಿಕ್ಕೆ ಬಂದಿದ್ದಿ, ನಿನ್ನ ಕೈ ಒಳಗಿರುವಂಥ ಪಿಸ್ತೂಲನ್ನು ನೀನು ಚೆನ್ನಾಗಿ ನೋಡ್ಕೊಳಕ್ಕೆ ಇರೋ. ಅವಳಂದ್ರು ಇಲ್ಲ, ನಂದು ಪಿಸ್ತೂಲ್ ಎಲ್ಲ ಕರೆಕ್ಟ್ ಇತ್ತು, ಬಟ್ ಏನಾಯ್ತು ಅನ್ನೋದು ನನಗೆ ಗೊತ್ತಾಗಿಲ್ಲ. ಹೆಂಗೆ ಆಗ್ತದ ಅದು, ಮೊದಲೆಲ್ಲ ನೋಡಿ ಬರ್ಬೇಕಿಲ್ಲೋ, ಇಲ್ಲ ನೋಡಿ ಬಂದಿನ್ರಿ, ಆದ್ರೂ ಹೀಗಾಯ್ತು. ಆದ್ರೂ ಕೂಡ ನೋಡ್ರಿ, ಇಡೀ ಆ ಮನು ಬಕರ್ನ ಅವ್ರ ತಂದೆ ಅವ್ರ ತಾಯಿ ಮನೆಯವ್ರೇ ಬೈಲಿಕ್ಕೆ ಚಾಲು ಮಾಡಿದ್ರು. ಸಮಾಜ ನೋಡ್ರಿ, ಸೋತಾಗಿ ಎಲ್ಲರೂ ಬೈಯೋರೆ, ಎಲ್ಲರೂ ಒಂದು ಕಲ್ಲು ಒಗೆಯವರೇ, ಅದು ರೀ ಎಲ್ಲರೂ. ನಮ್ಮ ಸಮಾಜದ್ದು ಮಂದಿದು ಗುಣಧರ್ಮ ಏನ್ರಿ, ಗೆದ್ದೆತ್ತಿನ ಬ್ಯಾಲ ಹಿಡಿಯೋದು ಜನ ಅದಾರ, ಗೆದ್ದೆತ್ತಿನ ಬ್ಯಾಲೆ ಹಿಡಿತಿರ್ತಾರೆ. ಗೆದ್ದು ಭಾರಿ ಅದಾರ, ಎಲ್ಲ ಡ್ಯಾನ್ಸ್ ಹೊಡೆ ಮಂದಿನಿ. ಗೆದ್ದಾಗ ಎಲ್ಲರೂ ಕೌತುಕ ಮಾಡೋರು ಅದಾರ, ಸನ್ಮಾನ ಮಾಡೋರು ಅದಾರ. ಅದ್ರ ಸೋತಾಗ ಯಾರೂ ಸನ್ಮಾನ ಮಾಡೋದಿಲ್ಲ, ಯಾರೂ ನೆಮ್ಮದಿಯ ಪ್ರೋತ್ಸಾಹನದ ಮಾತುಗಳು ಆಡಂಗೇ ಇಲ್ಲ. ಅದಕ್ಕೆ ಅಂತಾರ ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತ ಕರೀತಾರೆ. ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂಡ್ ವಿನ್ನರ್ ಹ್ಯಾಸ್ ಅ ಮೆನಿ ಸಕ್ಸಸ್ ಹ್ಯಾಸ್ ಅ ಮೆನಿ ಫಾದರ್ಸ್. ಗೆದ್ದಾಗ ಗೆದ್ದಾಗ ಎಲ್ಲರೂ ಬಂದು ಹೇಳ್ತಾರೆ ನಂದಿಂದ ಅವ ಗೆದ್ದ ಅಂತ ಹೇಳಿ. ಸೋತಾಗ ಆದ್ರೆ ಮನು ಬಕರ್ದು 2024 ನಡೆದ ಈ ಒಂದು ದುರ್ಘಟನೆ, ಅವಳು ಗೆದಿಬೇಕಾಗಿತ್ತು, ಆದ್ರ ಪಿಸ್ತೂಲ್ ಖರಾಬಾಗಿ ಆ ಹುಡುಗಿ ಆಗಲಿಲ್ಲ. ಆದ್ರ ಛಲ ಎಂಥದಿತ್ತು ನೋಡ್ರಿ. 4 ವರ್ಷ, 1 ದಿವಸ ಅಲ್ಲ 2 ದಿವಸ ಅಲ್ಲ ಅಣ್ಣ, 4 ವರ್ಷ ಸತತವಾಗಿ ಮತ್ತೆ ಪ್ರಯತ್ನ ಮಾಡಿದ್ರು ಮನು ಬಕರ್ ಅವರು. 4 ವರ್ಷ ಅಂದ್ರೆ ಎಷ್ಟು ದಿನ ರೀ? 365, 1 ವರ್ಷದೊಳಗೆ. ಅದು ನೋಡ್ರಿ, 2 ವರ್ಷ, 3 ವರ್ಷ, 4 ವರ್ಷ. ಸುಮ್ನೆ ಆಗಂಗಿಲ್ರಿ, ಸುಮ್ನೆ ಆಗಂಗಿಲ್ಲ. 1400 ದಿವಸ ಅವಳು ಅದನ್ನ ಕಾಪಾಡಿದ್ರು, ಪ್ರಯತ್ನ ಮಾಡಿದ್ರು, ಸತತ ಪ್ರಯತ್ನ ಮಾಡಿ. ಇಲ್ಲಪ್ಪ ನನ್ನ ಕೈಲಿ ಆಗಂಗಿಲ್ಲ, ಎಲ್ಲರೂ ಬೈದ್ರು, ನನ್ನ ಬಂದೂಕ್ ಮುರಿತು, ನನ್ನ ಪಿಸ್ತೂಲ್ ಮುರಿತು, ನನ್ನ ಕೈಲಿ ಏನಾಗ್ತದೆ ಅಂತ ಹೇಳಿ ಬಿಟ್ಟು ಆಗ್ತಿತ್ತೇನು. 2020 ಒಲಿಂಪಿಕ್ದೊಳಗೆ ಫೇಲ್ ಆದಂತ ಈ ನಮ್ಮ ಮನು ಬಕರ್ ಇವತ್ತು 2024 ಇತಿಹಾಸ ರಚನೆ ಮಾಡಿದ್ರು. ಸತತವಾಗಿ 2 ಮೆಡಲ್ ಅನ್ನ ಗೆದ್ರು. ಇದಕ್ಕಂತರ ಸಾಧನೆ. 4 ವರ್ಷ ಅವಳು ಕಾಯ್ದಳು. ಮತ್ತೆ ನಿಮಗೆ ಕಾಯೋದು ಆಗ್ತದೇನ್ರಿ? ನಿಮಗೆ ಕಾಯೋದು ಆಗಂಗೆ ಇಲ್ಲಲ್ಲ, ಪೇಶನ್ಸ್ ಇಲ್ಲ. ನಿಮ್ದು ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನದು ಗೊತ್ತದ್ರಿ? ನಾನು ಭಾಳ ಹುಡುಗರು ನೋಡ್ತೀನಿ, ಪೇಶನ್ಸ್ ಅಂದ್ರೆ ಸಹನಶೀಲತೆನೇ ಇಲ್ಲ. ಫಟ್ ಅಂದಕ್ರೆ ಫಟ್ ಆಗ್ಬೇಕು. ಈಗ ನಾನು ಬರೀ ನಮ್ಮ ಕಡೆಯಿಂದ ಬುಕ್ ತಗೊಂಡ್ರೆ, ಬುಕ್ ಇವತ್ತೇ ಆರ್ಡರ್ ಮಾಡಿರ್ತಾರೆ, ನಾಳೆ ಬುಕ್ ಯಾಕೆ ಬಂದಿಲ್ಲ, ಬುಕ್ ಯಾಕೆ ಅಣ್ಣ ವೇಟ್ ಮಾಡಪ್ಪ, ದಯವಿಟ್ಟು ಬೈತೀನಿ ಅಂತೇಳಿ ಇದು ಮಾಡಬೇಡ್ರಿ. ಒಂದು ಉದಾಹರಣೆ ಹೇಳಗತ್ತೀನಿ. ಸ್ವಲ್ಪ ಸಹನಶೀಲತೆ ಅಂದ್ರೆ ಮಾಡಿದ ತಕ್ಷಣನೇ ಸಿಗಬೇಕು ಹಂಗೆಂದೂ ಆಗಂಗಿಲ್ಲ. ಓದಿದ ತಕ್ಷಣ ಪಾಸ್ ಆಗ್ಬೇಕು ಆಗಂಗಿಲ್ಲ. ಗಿಡ ಮರ ಹಿಂಗೆ ಹಚ್ಚಿದ ತಕ್ಷಣ ಗಿಡ ಹಚ್ಚಿದ ತಕ್ಷಣ ಹಿಂಗೆ ಮರ ಆಗಿ ದೊಡ್ಡ ಹೆಮ್ಮರ ಆಗತ್ತದೇನೋ? ಅದಕ್ಕೆ ಸಮಯ ಬೇಕು, ಅದಕ್ಕೆ ಕಾಲಾವಕಾಶ ಬೇಕು. ಯಾವುದೇ ಕೆಲಸಕ್ಕೆ ಸ್ವಲ್ಪ ಸಮಯ ಬೇಕು, ತ್ಯಾಗ ಬೇಕು, ಪರಿಶ್ರಮ ಬೇಕು, ಸತತ ಪ್ರಯತ್ನ ಮಾಡಲೇಬೇಕು. ಅಂದಾಗ ಮನುಷ್ಯ ಯಶಸ್ವಿ ಆಗ್ತಾನ್ರಿ. ನಾವು ಈಗ ನಿಮ್ಗೆ ನಾನು ಹೇಳಿನ್ರಿ, ಈಗ 15 ದಿವಸ ಆಯ್ತು. ಯು ಶುಡ್ ಕ್ಯಾಲ್ಕುಲೇಟ್ ಯುವರ್ ಸೆಲ್ಫ್. 15 ದಿವಸ ಒಳಗೆ ನೀವು ಏನ್ ಮಾಡಿರಪ್ಪ? ನಾನು ಹೇಳ್ದಂಗೆ ನೀವು ಮಾಡಿರೇನು? ಸಿಲೆಬಸ್ ಅನ್ನ ನೋಟ್ಬುಕ್ದೊಳಗೆ ಬರೆದಿದ್ರಿ ಅಂದ್ರೆ 100% ನೀವು ಪಾಸ್ ಆಗ್ತೀರಿ. ಹಿಂದಿನ ಒಂದು 3 ವರ್ಷದ ಕ್ವಶನ್ ಪೇಪರ್ ನೋಟ್ಬುಕ್ದೊಳಗೆ ಬರಿ ಅಂದಿನಿ, ಬರ್ದಿದ್ರಿ 100% ಪಾಸ್ ಆಗ್ತೀರಿ. ನಾನು 200 ವಿಡಿಯೋಗಳನ್ನ ಮಾಡಿದ್ದೀನಿ, ನೀವು ನೋಡಿದ್ರಿ ಗ್ಯಾರಂಟಿ ಪಾಸ್ ಆಗ್ತೀರಿ. ಹೇಳಿದ್ದು ಮಾಡಬೇಕು. 1 ಅಥವಾ 2 ಬುಕ್ ಅನ್ನ ನೀವು ರೆಫರ್ ಮಾಡಂತ ಹೇಳಿನಿ, ಅಷ್ಟೇ ಮಾಡಬೇಕು. ಎಲ್ಲ ಭಾಳ ಬಿಜಿ ಇದ್ರಿ, ಎಲ್ಲೋ ನೌಕರಿ ಹೋಗ್ತಿದ್ರಿ. ನೀವು ಟೈಮ್ ತೆಗೀರಿ, ಟೈಮ್ ತೆಗೆದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಇನ್ನೂ 4 ತಿಂಗಳೈತಿ, ಇನ್ನೂ 4 ತಿಂಗಳದವಪ್ಪ. 4 ತಿಂಗಳದೊಳಗೆ ಸಿಸ್ಟಮೆಟಿಕ್ ಆಗಿ ಸಮಯದ ಉಪಯೋಗ ಮಾಡ್ಕೊಂಡು ನೀವು ಓದಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ದ ರಿಸಲ್ಟ್. ಆದ್ರೆ ಸಮಯದ ಸದುಪಯೋಗ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಎಷ್ಟು ಸಲ ಎಕ್ಸಾಮ್ ಬರೆದ್ರು ಮತ್ತೆ ಫೇಲೇ. ಎಷ್ಟು ಸಲ ಫೇಲ್ ಆಗ್ತೀರಪ್ಪ? ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಟ್ರು. ಒಬ್ಬೊಬ್ರು ಅದರ್ರಿ, ನಮ್ಮ ಮೊನ್ನೆ 215 ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗಿದ್ರು. ಒಬ್ಬೊಬ್ರು ಬರೀ 3 ತಿಂಗಳದೊಳಗೆ ಓದಿ ಪರೀಕ್ಷೆ ಪಾಸ್ ಆಗಿದ್ರು. ಕ್ಯಾಲ್ಕುಲೇಟೆಡ್ ಇಟ್ಕೊಂಡು ಓದಿದ್ರೆ ಆಗ್ತದ. 3 ತಿಂಗಳಂತೂ ಬೇಕೇ ಬೇಕು ಓದೋ ಸಲುವಾಗಿ. 1 ತಿಂಗಳ ಪೇಪರ್ 1 ಸಲುವಾಗಿ, ಇನ್ನೊಂದು ತಿಂಗಳ ಪೇಪರ್ 2 ಸಲುವಾಗಿ, ಇನ್ನು 1 ತಿಂಗಳ 2 ಪೇಪರ್ ರಿವಿಷನ್ ಮಾಡೋ ಸಲುವಾಗಿ. ಯಾಕೆ ಆಗಂಗಿಲ್ರಿ? ಆಲ್ರೆಡಿ ಪೇಪರ್ದೊಳಗೆ ಏನು ಕೇಳ್ತಾರೆ ಅನ್ನೋದು ನಾನು ಥಿಯರಿ ಬುಕ್ದೊಳಗೆ ಬರೆದಿರ್ತೀನಿ. ನಂದೇ ಬುಕ್ ತಗೊಂತೇಳಿ ನಾನು ಬರೀ ನನ್ನ ಬಗ್ಗೆನೇ ಹೇಳ್ಕೊಂತ ಇಲ್ಲ. ಆ ಹಿಂದಿನ ಪರಿಶ್ರಮ ಐತಿ. 10 ವರ್ಷ ಇದೇ ಕೆಲಸ ಮಾಡಿನಪ್ಪ. 10 ವರ್ಷದ ಹಿಂದೆ ನೆಟ್ ಪರೀಕ್ಷೆ ಪಾಸ್ ಆದವರು ಇವತ್ತು ನಿಮ್ಮ ಎದುರಿಗೆ, ಇವತ್ತು ನಾನು ನಿಮ್ಗೆ ಯೂಟ್ಯೂಬ್ದೊಳಗೆ ನನ್ನ ಅನುಭವ ಹೇಳ್ತೀನಿ ಅಂದ್ರೆ ಅದೇನು 1 ದಿವಸದ ಪರಿಶ್ರಮ ಅಲ್ಲ, 1 ದಿವಸದ ಸಾಧನೆ ಅಲ್ಲ. ಮತ್ತು ಇಲ್ರಿ ಅದಕ್ಕೆ ಆನ್ಸರ್ ಕೀ ಇಲ್ಲ. ಆನ್ಸರ್ ಕೀ ಬಿಡು, ಕ್ವಶನ್
ಥೇರಿ ಓದ್ರೆ ಮೊದಲಿಗೆ ನೀಟಾಗಿ ಥೇರಿ ಓದ್ಕೋಬೇಕು. ಆನ್ಸರ್ ಕಿ ಒಂದು ಅಲ್ಲಿ ಇಲ್ಲಿ ಏನೋ ಒಂದು ತಪ್ಪಾಗಿತ್ತಂದ್ರೆ ಕ್ಷಮೆ ಇರಲಿ. ನೋಡ್ರಿ ಗಡಿಬಿಡದೊಳಗೆ ಆನ್ಸರ್ ಕಿ ತಪ್ಪಾಗ್ತಿರ್ತಾವ, ಅದನ್ನ ನೀವು ತಿದ್ದಿ ಓದುವಂತ ಛಲಗಾರಿಕೆ ನಿಮ್ಮ ಹತ್ರ ಇರಬೇಕು. ಪ್ರತಿ ಸಲ ನಿಮಗೆ ಕೈ ಹಿಡ್ಕೊಂಡು ನಿಮ್ಮ ಕೈ ಹಿಡ್ಕೊಂಡು ಮುಂದೆ ಒಯ್ಯೋದು ಹೆಂಗ್ ಆಗ್ತದ್ರಿ? ಎಷ್ಟು ದಿನ ಅಂತೇಳಿ ನಿಮ್ಮ ತಂದೆ ತಾಯಿಯವರು ನಿಮ್ಮ ಕೈ ಹಿಡ್ಕೊಂಡು ಹೋಗ್ತಾರಪ್ಪ, ಎಷ್ಟು ದಿನ ಅಂತೇಳಿ ನಾವು ನಿಮ್ಗೆ ಹೆಲ್ಪ್ ಮಾಡ್ಕೊಂತ ಹೋಗ್ತೀವಿ. ನೀನೇ ನಿನ್ನ ದಾರಿಯನ್ನು ನಡೆಯಬೇಕು, ನೀನೇ ನಿನ್ನ ಜೀವನದ ಶಿಲ್ಪಿ, ನೀನೇ ನಿನ್ನ ಜೀವನದ ಏನು ನೀ ಮಾಡ್ಕೋಬೇಕಪ್ಪ. ಎಲ್ಲ ದಾನ ಏನೇ ಸರ್ ಮಾಡ್ಬೇಕು. ಆನ್ಸರ್ ಕಿ ತಪ್ಪಾಗ್ಯದ ನೋಡ್ರಿ, ಇದಕ್ಕೋರಿಯಪ್ಪ ಏನ್ ಸಣ್ಣ 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 ತಪ್ಪು ಸಣ್ಣವ್ರು ಇದ್ರೇನಪ್ಪ, ಯೂಟ್ಯೂಬ್ ಗೂಗಲ್ ಒಳಗೆ ಸರ್ಚ್ ಮಾಡ್ರಿ ಯಾವ್ದು ಕರೆಕ್ಟ್ ಅದ ಯಾವ್ದು ತಪ್ಪಲ್ಲ. ಚೇಂಜಸ್. ನಿಮ್ಗೇನು ಸ್ಮೂತ್ ರೋಡ್ ಬೇಕು, ನನಗೂ ಎಕ್ದಮ್ ಸ್ಮೂತ್ ರೋಡ್. ಅಣ್ಣ ಸ್ಮೂತ್ ರೋಡ್ ಮಾಡುವಂತ ಕೆಪಾಸಿಟಿ ನನ್ನ ಹತ್ರ ಇಲ್ಲ, ಇಲ್ಲಿ ರಸ್ತೆನೇ ಇಲ್ಲ. ಆ ರಸ್ತೆ ಇರ್ಲಾರ ಜಾಗಿನೊಳಗೆ ನಾನು ರಸ್ತೆ ತಯಾರು ಮಾಡಿ ನಾನು ಹೋಗೀನಿ. ನಿಮಗೂ ಒಂದೇ ದಿವಸನೊಳಗೆ ಸ್ಮೂತ್ ಆಗಿ ಮಾಡೋದಂದ್ರಾಗ ಪ್ಲೀಸ್ ಡೋಂಟ್ ಕ್ರಿಟಿಸೈಸ್ ಆನ್ ಮೈ ವರ್ಕ್. ನನ್ನ ಟೀಕೆ ಮಾಡೋದಲ್ಲ. ನೀವು ಕಲಿಬೇಕು, ಮಾಡಿದ್ದು ಸಾಧನೆಯಿಂದ ನೀವು ಕಲಿಬೇಕು. ಹೌದಲ್ಲಪ್ಪ ಇಷ್ಟರ ಮಾಡಿಕೊಟ್ರೆ ಅದರಿಂದ ನಾನು ಹೆಂಗೆ ಕಲಿಬೇಕು, ಅದರಿಂದ ಏನು ಮಾಡಬೇಕು, ಏನು ಮಾಡಬೇಕು ಎಂಬ ಪಾಸಿಟಿವಿಟಿ ನಿಮ್ಮ ಹತ್ರ ಇದ್ರೆ ನೀವು ಬೆಳಿತೀರಿ. ಸೊ ಪ್ಲೀಸ್, ಬಹಳಷ್ಟು ಭಯಂಕರ ಬಡವರಿದ್ರಿ, ಏನೂ ಇಲ್ಲಾಂದ್ರೆ ಡ್ಯೂಟಿ ಮಾಡ್ತಿದ್ರೆ ಡ್ಯೂಟಿ ಮಾಡ್ರಿ. ಆದ್ರೆ ಡ್ಯೂಟಿ ಮಾಡಿದ ನಂತರ ಬೆಳಗ್ಗೆ ಮತ್ತು ಸಂಜೆಗೆ ಕಂಪ್ಲೀಟ್ ಯು ಶುಡ್ ಫೋಕಸ್ ಆನ್ ಕಮಿಂಗ್ ಕೆಸೆಟ್ ಅಂಡ್ ನೆಟ್ ಎಕ್ಸಾಮ್. ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಐತಿ, ನವೆಂಬರ್ದೊಳಗೆ ಕೆಸೆಟ್ ಎಕ್ಸಾಮ್. ಇಂಥ ಅವಕಾಶ ಎಲ್ಲಿ ಸಿಗ್ತೈತ್ರಿ ನಿಮ್ಗೆ? ನಾನಂತೂ ಹಿಂಗೆ ಸತತ ಎಕ್ಸಾಮ್ ಬರ್ಕೊಂತ ಪಾಸ್ ಆಗೀನಿ. ಒಂದು ಸಲ ಕರೆಕ್ಟ್ ಪ್ರಿಪರೇಷನ್ ಮಾಡ್ರಿ, ಪಾಸ್ ಆಗ್ತೀರಿ. ಈಗ ಮನು ಬಕರ್ ಅವರು ನಿನ್ನೆ ಸಿಂಗಲ್ ಒಳಗೂ ಬ್ರಾಂಜ್ ಮೆಡಲ್ ಗೆದ್ರು, ಇವ್ರು ಡಬಲ್ ಒಳಗೂ ಬ್ರಾಂಜ್ ಮೆಡಲ್ ಗೆದ್ರು. ಒಂದೇ ದಿವಸ ಒಳಗಲ್ಲ, ಅದು 4 ವರ್ಷದ ಪರಿಶ್ರಮ. ಅದಕ್ಕೆ ಹಿಂದಿನ ಪರಿಶ್ರಮ ಐತಿ. ಒಮ್ಮೆ ನೀವು ಹಾರ್ಡ್ ವರ್ಕ್ ಮಾಡಿದ್ರಲ್ಲೋ ರಿಸಲ್ಟ್ ಆಟೋಮೆಟಿಕ್ಲಿ ರಿಸಲ್ಟ್ ಬರ್ಕೊಂತ ಹೋಗ್ತದೆ. ಅದ್ರ ಪರಿಶ್ರಮ ಮಾಡಬೇಕು ನೀವು. ನೋಡ್ರಿ, ಹೋರಾಟ ಮಾಡಿ ಸೋಲ್ರಿ, ಓಕೆ, ನೋ ಪ್ರಾಬ್ಲಮ್. ನೀವು ಪ್ರಯತ್ನ ಮಾಡ್ಲಾರ್ದಿನ ಸೋತ್ರಿ ಅಂದ್ರೆ ನೋ. ಮತ್ತು ನನಗೆ ಶಾರ್ಟ್ ಕಟ್ ಆಗಲಿ ಅಥವಾ ಈಗಿಂದೀಗೆ ಬೇಕು ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಒಂದು ಸ್ವಲ್ಪ ಪೇಷನ್ಸ್. ಮನು ಭಾಕರ್ ಅವರ ಜೀವನದಿಂದ ನೀವು ಕಲೀಲೇಬೇಕು. 4 ವರ್ಷ ಅವರು ಪ್ರಯತ್ನ ಮಾಡ್ರಿ ಅಂತ ತಿಳ್ಕೊಂಡು ಇವತ್ತು ಒಂದೇ ದಿವಸ ಒಳಗೆ ಶೈನ್ ಆದ್ರು. ಸೊ ಫ್ರೆಂಡ್ಸ್, ಕೆಸೆಟ್ ಎಕ್ಸಾಮ್ ಅನ್ನ 24 ನವೆಂಬರ್ಗೆ ಐತಿ. ನಾನು 8 ದಿನ ನನಗೆ ಆರಾಮಿಲ್ಲ ಅಂದ್ರೂ ನಾನಂತೆ ಇನ್ನು ಗಡಿಬಿಡಿ ಮಾಡಿ ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ. ಐ ಡೂ ಮೈ ವರ್ಕ್. ಐ ಪ್ರಾಮಿಸ್ ಯು, ಐ ಆಮ್ ವಿತ್ ಯು. ನಾನು ನಿಮ್ಮ ಜೊತೆಗಿದ್ದೀನಿ, ನನ್ನ ಅನುಭವಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಂತೀನಿ. ಆದ್ರೆ ಹೇಳಿದ ಕೆಲಸ ನೀವು ಮಾಡಲೇಬೇಕು. 200 ವಿಡಿಯೋಗಳನ್ನು ನೋಡ್ರಿ, ಚಾಪ್ಟರ್ ವೈಸ್ ನೋಡ್ರಿ, ಸಿಲೆಬಸ್ ಅನ್ನು ಬರೀರಿ, ಹಿಂದಿನ ಕ್ವಶನ್ ಪೇಪರ್ ತಗೋರಿ. ಸಾಧ್ಯ ಆದ್ರೆ ನಾನು ಬರೆದಿದ್ದ ಬುಕ್ ಕಂಪಲ್ಸರಿ ತಗೊಳ್ರಿ. ಇಲ್ರಿ ನಮಗೆ ವಾಟ್ಸಪ್ದೊಳಗೆ ಬಿಟ್ಟು ನಾವು PDF ಮಾಡಿ ಅದೇ ಡೌನ್ಲೋಡ್ ಮಾಡ್ಕೊತ ಜೀವ ಹೊಡೆಯೋ ಕೆಲಸ ಮಾಡಿಬಿಡ್ರಪ್ಪ. ಜೀವ ಹೊಡೆಯೋ ಭಾಳ ಕೆಲವೊಬ್ರು ಇರ್ತಾರೆ, ಅದು ಫೋಟೋ ತೆಗೆದು ಎಲ್ಲ ಕಡೆ ವಾಟ್ಸಪ್ದಾಗ ಬಿಡು. ಇಂಥವ್ರು ಉದ್ಧಾರೇ ಆಗಂಗಿಲ್ಲ, ಇಂಥವ್ರು ಪಾಸೇ ಆಗಂಗಿಲ್ಲ. ಯಾರು ಹಿಂಗೆ ಹಳ್ಳಿದಲ್ಲೇ ಸಾಫ್ಟ್ ಕಾಪಿ. ಈಗ ಅದ್ರದ್ದು ಪ್ರಿಂಟ್ ಮಾಡಿಕೊಂಡು ನೀವು ಪ್ರಿಂಟ್ ಮಾಡಿ ಬುಕ್ ತೊಗೊಳಕ್ಕೆ ಎಷ್ಟು ಖರೀದಿ ಆಗ್ತದೆ, ಅಷ್ಟೇ ಖರೀದಿ ಆಗೋದಲ್ಲ. ಜಾಸ್ತಿ ಖರೀದಿ ಆಗೋದಂತ ಒಂದು 10 ರೂಪಾಯಿ ನಮಗೆ ಕೊಟ್ರೆ ಏನು ಫರಕ್ ಆಗಂಗಿಲ್ಲಪ್ಪ. ಅದ್ರ ಹಿಂದೆ ಪರಿಶ್ರಮ ಐತಿ. ಆ ರಿಸಲ್ಟ್ ನೋಡು. ನನ್ನ ಬುಕ್ ಓದ್ರಿ ಅಥವಾ ಓದದೇ ಇರ್ರಿ, ಆದ್ರೆ ನಾನು ವಿಡಿಯೋ ಅಂತೂ ಮಾಡೇ ಮಾಡ್ತೀನಿ. ಏನಾಗ್ತದೆ ರೀ, ನಿನ್ನೆ ಇವತ್ತು ಜಸ್ಟ್ ಈಗ ನಮ್ಮ ಜೋಗಿ ಸರ್ ಅವರು, ಕರ್ನಾಟಕದ ಮುಧೋಳದವರು ಸರ್ ಅವರು ಇವತ್ತೊಂದು ನ್ಯಾಷನಲ್ ವರ್ಕ್ಶಾಪ್ ಮಾಡಿದ್ರು. ದೇಶದ ಎಲ್ಲ ಉನ್ನತ ಜನರನ್ನ ಪ್ರೊಫೆಸರನ್ನ ಅವರಿಗೆ ಒತ್ತಟಿ ಕರೆಸಿ 10 ದಿವಸದ ಆನ್ಲೈನ್ ವರ್ಕ್ಶಾಪ್ ಅನ್ನ ಮಾಡ್ತಾ ಇದ್ದಾರೆ. ಇಂಡಿಯಾಸ್ ಟಾಪ್ ಮೋಸ್ಟ್ ಎಜುಕೇಟರ್, ಭಯಂಕರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವರು ಕರೆಸಿದ್ದಾರೆ. ಆ ವ್ಯಕ್ತಿಗಳ ಮಧ್ಯದಲ್ಲಿ ನನಗೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು. ದಾನಯ್ಯ ಸರ್, ನೀವು ನಮ್ಮವರು, ನೀವು ನಮ್ಮ ಕನ್ನಡಿಗರು, ನೀವು ಕೂಡ 4 ಜನರಿಗೆ ನಿಮ್ಮ ವಿಚಾರಗಳನ್ನ ಅನುಭವಗಳನ್ನ ಹಂಚಿರಿ ಅಂತ ಹೇಳಿದ್ರು. ಈ ಜಸ್ಟ್ ಇಂಗ್ಲಿಷ್